ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಟಕ ರಾಶಿಯವರಿಗೆ ಸ್ನೇಹಿತರೆ 2026ರ ಮೇ 1ರಂದು ವೈಶಾಖ ಪೂರ್ಣಿಮೆಯ ದಿನದಿಂದ ಕಟಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಕಟಕ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ಕಟಕ ರಾಶಿಯವರು ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದ್ರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಅದು 2026ರ ಮೇ 1ರಂದು ವೈಶಾಖ ಪೂರ್ಣಿಮೆ ಅಥವಾ ಬುದ್ಧ ಪೂರ್ಣಿಮೆಯ ದಿನದಂದು ಈ ದಿನ ಹಿಂದೂ ಸಂಸ್ಕೃತಿಯಲ್ಲಿ ಅತೀವ ಮಹತ್ವವನ್ನು ಹೊಂದಿದೆ. ಇದರ ಮುಖ್ಯಾಂಶಗಳು ತಿಳಿಸೋದಾದರೆ ಸ್ನೇಹಿತರೆ, ವೈಶಾಖ ಪೂರ್ಣಿಮೆ ಇದು ಹಿಂದೂ ಕ್ಯಾಲೆಂಡರ್ನಲ್ಲಿ ಸ್ನೇಹಿತರೆ ಬುದ್ಧ ಪೂರ್ಣಿಮೆ ಎಂದು ಕೂಡ ಕರೆಯಲಾಗುತ್ತದೆ. ಅಂದರೆ ವೈಶಾಖ ಮಾಸದ ಪೂರ್ಣಿಮೆಯಾಗಿದೆ. ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು, ದಾನ ಮಾಡುವುದು, ಧರ್ಮವನ್ನು ಮಾಡುವುದರಿಂದ ಸಾಕಷ್ಟು ಸಮಸ್ಯೆಗಳು, ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಮೇ 1, 2026ರಂದು ಬೆಳಿಗ್ಗೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಮತ್ತು ದಾನ ಮಾಡುವುದು ಪುಣ್ಯಪ್ರದವೆಂದು ಪರಿಗಣಿಸಲಾಗಿದೆ. ಇನ್ನು ಆಧ್ಯಾತ್ಮಿಕ ಮಹತ್ವವನ್ನು ಕೇಳೋದಾದರೆ ಈ ದಿನ ವಿಷ್ಣು ಮತ್ತು ಚಂದ್ರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಇದು ಪಾಪಗಳನ್ನು ತೊಳೆದು ಜೀವನದಲ್ಲಿ ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ. ಇನ್ನು ವ್ರತ, ಉಪವಾಸ, ಭಕ್ತರು ಈ ದಿನದಂದು ಉಪವಾಸವನ್ನು ಆಚರಿಸುತ್ತಾರೆ. ಪೂರ್ಣ ಚಂದ್ರನಿಗೆ ಅಗ್ರವನ್ನು ಅರ್ಪಿಸುತ್ತಾರೆ ಅಂತಲೇ ಹೇಳ್ಬೋದು, ನೀರನ್ನು ಅರ್ಪಿಸುತ್ತಾರೆ. ಸಮಯ ಬಂದು ಹುಣ್ಣಿಮೆಯ ಅವಧಿ ಸ್ನೇಹಿತರೆ ಏಪ್ರಿಲ್ 30ರ ರಾತ್ರಿ 9:12ಕ್ಕೆ ಆರಂಭವಾಗಿ ಮೇ 1ರ ರಾತ್ರಿ 10:52ಕ್ಕೆ ಮುಕ್ತಾಯವಾಗುತ್ತದೆ. ಆದ್ದರಿಂದ ಸ್ನಾನ ದಾನಕ್ಕೆ ಮೇ 1ರ ಬೆಳಿಗ್ಗೆ ಮುಖ್ಯವಾಗಿದೆ ಅಂತಲೇ ಹೇಳಬಹುದು. ಈ ದಿನವು ಆಧ್ಯಾತ್ಮಿಕ ಪ್ರಗತಿ, ಶಾಂತಿ, ಸುಖ, ಸಂತೋಷಕ್ಕಾಗಿ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಹಾಗಿದ್ರೆ ಈ ದಿನದಿಂದ ಕಟಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಕಟಕ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರೇ ಆಗಿದ್ರೂ ಕೂಡ ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಮೇ 1ರಿಂದ ಹುಣ್ಣಿಮೆಯ ದಿನದಿಂದ ಕಟಕ ರಾಶಿಯವರಿಗೆ ವೃತ್ತಿಪರ ಮತ್ತು ಆರ್ಥಿಕವಾಗಿ ಅಸಾಧಾರಣ ಎತ್ತರವನ್ನು ತಲುಪಲು ನಂಬಲಾಗದ ಅವಕಾಶವನ್ನು ತರುತ್ತಿದೆ. ತಿಂಗಳ ಆರಂಭದಲ್ಲಿ ನಿಮ್ಮ ಯೋಗಕಾರಕ ಮಂಗಳ 5 ಮತ್ತು 10ನೇ ಮನೆಯ ಅಧಿಪತಿ ಮೇ 2ರಂದು ನಿಮ್ಮ 9ನೇ ಮನೆ ಭಾಗ್ಯದ ಸ್ಥಾನವನ್ನು ಪ್ರವೇಶಿಸುತ್ತಾನೆ ಮತ್ತು 8ನೇ ಅಧಿಪತಿಯಾದ ಶನಿಯೊಂದಿಗೆ ಸೇರುತ್ತಾರೆ. ಈ ಗ್ರಹಗತಿಯು ದೂರದ ಪ್ರಯಾಣಗಳು ಅಥವಾ ನಿಮ್ಮ ತಂದೆಯೊಂದಿಗಿನ ಸಂಬಂಧದ ಬಗ್ಗೆ ಅನಿರೀಕ್ಷಿತ ಸವಾಲುಗಳು ಅಥವಾ ಮಾನಸಿಕ ಒತ್ತಡವನ್ನು ತರಬಹುದು. ತಿಂಗಳ ದ್ವಿತೀಯಾರ್ಧದಿಂದ ನಿಮ್ಮ ಜೀವನದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಡುವಂತಹ ಹಣೆಬರವನ್ನು ಹೊಂದಿದೆ. ಮೇ ತಿಂಗಳಲ್ಲಿ ನಿಮ್ಮ 10ನೇ ಮನೆ ಅಂದರೆ ಕರ್ಮದ ಸ್ಥಾನದಲ್ಲಿ ಮೇಷರಾಶಿಯಲ್ಲಿ ಧನಾಧಿಪತಿ ಸೂರ್ಯನು ಉಚ್ಚ ಸ್ಥಿತಿಯನ್ನು ತಲುಪುವುದು ನಿಮ್ಮ ವೃತ್ತಿ ಜೀವನದಲ್ಲಿ ಭಾರಿ ಯಶಸ್ಸನ್ನು ತೆರೆಯುತ್ತದೆ. ಈ ಅಪಾರ ಸಕಾರಾತ್ಮಕತೆಗೆ ಸೇರ್ಪಡೆಯಾಗಿ ಲಾಭಾಧಿಪತಿಯಾದ ಶುಕ್ರನು ಸ್ನೇಹಿತರೆ ಇದೇ ತಿಂಗಳಲ್ಲಿ ತನ್ನ ಸ್ವಂತ ರಾಶಿಯಾದ ಋಷಭವನ್ನು ಅಂದರೆ 11ನೇ ಮನೆಯನ್ನು ಪ್ರವೇಶಿಸುತ್ತಾನೆ. ಇದು ಎಲ್ಲ ಆರ್ಥಿಕ ಕಷ್ಟಗಳನ್ನು ಕರಗಿಸಿ ನಿಮ್ಮ ಕೈಗಳನ್ನು ಅಪಾರ ಸಂಪತ್ತಿನಿಂದ ತುಂಬುತ್ತದೆ. ಈ ತಿಂಗಳು ತಾಳ್ಮೆಯೇ ನಿಮ್ಮ ಅತಿ ದೊಡ್ಡ ಹೂಡಿಕೆಯಾಗಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಕಟಕ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ಇನ್ನು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ. ಸೊ ಆವಾಗ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಇನ್ನು ಒಂದೊಂದಾಗಿ ಹೇಳೋದಾದರೆ ಉದ್ಯೋಗ, ವೃತ್ತಿ, ವ್ಯಾಪಾರ, ವ್ಯವಹಾರದ ಬಗ್ಗೆ ಹೇಳೋದಾದರೆ ಉದ್ಯೋಗದ ಬಗ್ಗೆ ಹೇಳೋದಾದರೆ ನಿಮ್ಮ 10ನೇ ಮನೆ ಕರ್ಮಾಧಿಪತಿಯಾದ ಮಂಗಳ
ಇದೇ 2ನೇ ತಾರೀಕು ಅಂದರೆ ಮೇ 2ನೇ ತಾರೀಕು 9ನೇ ಮನೆಗೆ ಭಾಗ್ಯದ ಸ್ಥಾನಕ್ಕೆ ಚಲಿಸಿ ಶನಿಯೊಂದಿಗೆ ಸೇರುವುದರಿಂದ ತಿಂಗಳ ಮೊದಲಾರ್ಧದಲ್ಲಿ ಅಧಿಕೃತ ಉದ್ದೇಶಗಳಿಗಾಗಿ ನೀವು ವ್ಯಾಪಕವಾಗಿ ಪ್ರಯಾಣಿಸಬೇಕಾಗುತ್ತದೆ. ನಿಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸುವಲ್ಲಿ ಸ್ವಲ್ಪ ಮಂದಗತಿಯನ್ನು ನೀವು ಗಮನಿಸಬಹುದು. ನಿಮ್ಮ ಮೇಲಧಿಕಾರಿಗಳೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಅಥವಾ ಸಣ್ಣ ಪುಟ್ಟ ಘರ್ಷಣೆಗಳನ್ನು ಎದುರಿಸುವಂತಹ ಸಾಧ್ಯತೆ ಕೂಡ ಇದೆ. ಅದೇ ಸ್ನೇಹಿತರೆ, ಇದೇ ತಿಂಗಳಲ್ಲಿ 5ನೇ ತಾರೀಕು 10ನೇ ಮನೆಯಲ್ಲಿ ಸೂರ್ಯನು ಉಚ್ಚ ಸ್ಥಿತಿಯನ್ನು ಅಂದರೆ ದಿಗ್ಬಲವನ್ನು ಪಡೆಯಬಹುದು. ನಿಮಗೆ ಆಳವಾದ ವರದಾನವಾಗಿದೆ ಅಂತಲೇ ಹೇಳಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿ ಅತಿ ಎತ್ತರದ ಶಿಖರಗಳನ್ನು ವಶಪಡಿಸಿಕೊಳ್ಳುವ ಸಮಯ ಇದಾಗಿದೆ. ನೀವು ಕುತೂಹಲದಿಂದ ಕಾಯುತ್ತಿದ್ದ ಬಡ್ತಿ ಅಥವಾ ವರ್ಗಾವಣೆ ನಿಮ್ಮ ಇಚ್ಛೆಯಂತೆ ಪ್ರಕಟವಾಗುತ್ತದೆ. ಸರ್ಕಾರಿ ನೌಕರರು ಅಥವಾ ರಾಜಕಾರಣಿಗಳು ಅಸಾಧಾರಣ ಅಧಿಕಾರವನ್ನು ಪಡೆಯುತ್ತಾರೆ. ಕಚೇರಿಯಲ್ಲಿ ನಿಮ್ಮ ಮಾತಿಗೆ ಸಂಪೂರ್ಣ ತೂಕವಿರುತ್ತದೆ ಮತ್ತು ನಿಮ್ಮ ನೈಸರ್ಗಿಕ ನಾಯಕತ್ವದ ಗುಣಗಳು ಎಲ್ಲರ ಮೆಚ್ಚುಗೆಯನ್ನು ಗಳಿಸುತ್ತವೆ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ನಿಮ್ಮ ಉದ್ಯೋಗದಲ್ಲಿ ಇನ್ನು ಮುಂದಿನದಾಗಿ ನಿಮ್ಮ ವ್ಯಾಪಾರದ ಬಗ್ಗೆ ಹೇಳೋದಾದರೆ, ವ್ಯವಹಾರದ ಬಗ್ಗೆ ಹೇಳೋದಾದರೆ, ಮೇ 1ರಿಂದ ನಿಮ್ಮ 7ನೇ ವ್ಯಾಪಾರಾಧಿಪತಿಯಾದ ಶನಿ 9ನೇ ಮನೆಯಲ್ಲಿ ಮಂಗಳನೊಂದಿಗೆ ಸೇರುವುದರಿಂದ ತಿಂಗಳ ಮೊದಲಾರ್ಧದಲ್ಲಿ ವ್ಯಾಪಾರ ಪಾಲುದಾರರೊಂದಿಗೆ ಕೆಲವು ಕಿರಿಕಿರಿಗಳು ಅಥವಾ ವಿಳಂಬಗಳನ್ನು ನೀವು ಎದುರಿಸಬಹುದು. ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ಸಂಪೂರ್ಣವಾಗಿ ಅವಶ್ಯಕ. ರಫ್ತು ಆಮದು ವಲಯದಲ್ಲಿ ತೊಡಗಿರುವವರು ಲಾಜಿಸ್ಟಿಕಲ್ ವಿಳಂಬವನ್ನು ಎದುರಿಸಬಹುದು. ಇನ್ನು ದ್ವಿತೀಯಾರ್ಧದಲ್ಲೂ ಕೂಡ 11ನೇ ಮನೆ ಲಾಭಾಧಿಪತಿಯಾದ ಶುಕ್ರನು ತನ್ನ ಸ್ವಂತ ರಾಶಿಯನ್ನು ಪ್ರವೇಶಿಸಿದ ತಕ್ಷಣ ನಿಮ್ಮ ವ್ಯಾಪಾರದ ಸಂಪೂರ್ಣ ಭೂದೃಶ್ಯವು ಸ್ನೇಹಿತರೆ ಅಂದರೆ ಭೂದೃಶ್ಯವು ಅದ್ಭುತವಾಗಿ ರೂಪುಗೊಳ್ಳುತ್ತದೆ. ನಿಮ್ಮ ಬ್ರ್ಯಾಂಡ್ ಇಮೇಜ್ ಮತ್ತು ಮಾರುಕಟ್ಟೆಯ ಖ್ಯಾತಿಯು ಕೂಡ ಹೆಚ್ಚಾಗುತ್ತದೆ. ಐಷಾರಾಮಿ ವಸ್ತುಗಳು, ರಿಯಲ್ ಎಸ್ಟೇಟ್, ಕಲೆ ಮತ್ತು ಆಟೋಮೊಬೈಲ್ ವ್ಯವಹಾರಗಳಿಗೆ ಈ ದ್ವಿತೀಯಾರ್ಧವು ಅನಿರೀಕ್ಷಿತ ಮತ್ತು ಬೃಹತ್ ಲಾಭವನ್ನು ನೀಡುತ್ತದೆ. ಗ್ರಾಹಕರೊಂದಿಗಿನ ನಿಮ್ಮ ಸಂಬಂಧಗಳು ಮತ್ತು ನೆಟ್ವರ್ಕಿಂಗ್ ಸುಂದರವಾಗಿ ಬಲಗೊಳ್ಳುತ್ತವೆ ಅಂತಲೇ ಹೇಳಬಹುದು. ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ, ಆರ್ಥಿಕವಾಗಿ ಈ ತಿಂಗಳ ದ್ವಿತೀಯಾರ್ಧವು ಅದ್ಭುತವಾದ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ 2ನೇ ಧನಾಧಿಪತಿಯಾದ ಸೂರ್ಯ 10ನೇ ಮನೆಯಲ್ಲಿ ವೃತ್ತಿಯ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ಇದರ ಅರ್ಥ ನಿಮ್ಮ ವೃತ್ತಿಪರ ಶ್ರೇಷ್ಠತೆ ಮತ್ತು ಕಠಿಣ ಪರಿಶ್ರಮದ ಮೂಲಕ ನೀವು ಅಪಾರ ಸಂಪತ್ತನ್ನು ಗಳಿಸುತ್ತೀರಿ. ಇದಲ್ಲದೆ ಸ್ನೇಹಿತರೆ, 4ನೇ ಮತ್ತು 11ನೇ ಮನೆಯ ಅಧಿಪತಿಯಾಗಿರುವ ಶುಕ್ರನು ತನ್ನ ಸ್ವಂತ ಮನೆಗೆ 11ನೇ ಮನೆಯಲ್ಲಿ ನಂಬಲಾಗದಷ್ಟು ಪ್ರಬಲನಾಗುವುದು ಆಸ್ತಿಗಳು ಅಥವಾ ವಾಹನಗಳ ಮಾರಾಟದ ಮೂಲಕ ಉತ್ತಮ ಲಾಭವನ್ನು ತರುತ್ತದೆ. ನಿಮ್ಮ ಕನಸಿನ ಮನೆ ಅಥವಾ ಕಾರನ್ನು ಖರೀದಿಸಲು ಇದು ಪರಿಪೂರ್ಣ ಸಮಯ. 8ನೇ ಮನೆಯಲ್ಲಿ ರಾಹು ಕುಳಿತಿದ್ದರೂ ಸಹ ಶುಕ್ರನ ಸಂಪೂರ್ಣ ಬಲವು ಹಳೆಯ ಸಾಲಗಳನ್ನು ವಸೂಲಿ ಮಾಡುವುದನ್ನು ಖಚಿತಪಡಿಸುತ್ತದೆ. ನಿಮ್ಮ ಎಲ್ಲ ಆರ್ಥಿಕ ಅಡೆತಡೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಯೋಗಕ್ಷೇಮದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ರಾಹು ನಿಮ್ಮ 8ನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಸಂಚರಿಸುತ್ತಿರುವುದು ಮತ್ತು ಗುರುವು ನಿಮ್ಮ 12ನೇ ಮನೆಯಲ್ಲಿ ಮಿಥುನದಲ್ಲಿ ನೆಲೆಸಿರುವುದರಿಂದ ನಿಮ್ಮ ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಠಾತ್ ವಿವರಿಸಲಾಗದ ಜ್ವರಗಳು ಅಥವಾ ಸಣ್ಣ ಪುಟ್ಟ ಸೋಂಕುಗಳು ನಿಮ್ಮನ್ನು ಕಾಡಬಹುದು. ಮೇ 2ರಿಂದ ನಿಮ್ಮ 9ನೇ ಮನೆಯಲ್ಲಿನ ಶನಿ ಮಂಗಳ ಸಂಯೋಗವು ನಿಮ್ಮ ತೊಡೆಗಳು, ಸೊಂಟ ಮತ್ತು ಮೊಣಕಾಲುಗಳಲ್ಲಿ ನೋವನ್ನು ಉಂಟು ಮಾಡಬಹುದು. ದೂರದ ಪ್ರಯಾಣವು ವಿಪರೀತ ದೈಹಿಕ ಆಯಾಸಕ್ಕೆ ಕಾರಣವಾಗಬಹುದು. ಮೇ 14ರಂದು ಸೂರ್ಯನು ಬಲವಾದ ಶಕ್ತಿಯನ್ನು ಪಡೆದ ನಂತರ ನಿಮ್ಮ ರೋಗ ನಿರೋಧಕ ಶಕ್ತಿ ಭಾರಿ ಉತ್ತೇಜನವನ್ನು ಪಡೆಯುತ್ತದೆ. ಅತಿಯಾಗುವ ಸೂರ್ಯನ ಉಷ್ಣ ಸ್ವಭಾವವು ಪಿತ್ತ, ತಾತ್ಕಾಲಿಕ ತಲೆನೋವು ಅಥವಾ ಕಣ್ಣುಗಳಲ್ಲಿ ಉರಿಯುವಂಥ ಸಂವೇದನೆಯನ್ನು ಉಂಟು ಮಾಡಬಹುದು. ಸಾಕಷ್ಟು ನೀರನ್ನು ಕುಡಿಯುವುದನ್ನು ಕಟ್ಟುನಿಟ್ಟಾದ ಅಭ್ಯಾಸವನ್ನಾಗಿಸಿಕೊಳ್ಳಿ ಸ್ನೇಹಿತರೆ. ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ. ನೀವು ತಿನ್ನುವಂಥ ಆಹಾರದ ಪದ್ಧತಿ ಬಗ್ಗೆ ಎಚ್ಚರಿಕೆ ವಹಿಸಿ ಸ್ನೇಹಿತರೆ. 2 ತಿಂಗಳು ಬಹಳಷ್ಟು ಉಷ್ಣಾಂಶ ಜಾಸ್ತಿ ಆಗಲಿದೆ. ಸೊ ಹಾಗಾಗಿ ಚೆನ್ನಾಗಿ ನೀರನ್ನು ಕುಡಿಯಿರಿ. ನೀರನ್ನು ಕುಡಿಯೋದರಿಂದ ನಿಮ್ಮ ದೇಹದಲ್ಲಿ ಉಷ್ಣಾಂಶ ಕಡಿಮೆಯಾಗಲಿದೆ, ಪಿತ್ತ ಕಡಿಮೆಯಾಗಲಿದೆ ಅಂತಲೇ ಹೇಳಬಹುದು.
ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ ಕಟಕ ರಾಶಿಯವರಿಗೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಕೌಟುಂಬಿಕ ಜೀವನವು ಮಿಶ್ರ ಫಲಿತಾಂಶಗಳನ್ನು ಮೇ ತಿಂಗಳಲ್ಲಿ ನೀಡುತ್ತದೆ. ನಿಮ್ಮ 2ನೇ ವಾಕ್ಸ್ಥಾನದಲ್ಲಿ ಕೇತು ನೆಲೆಸಿರುವುದರಿಂದ ತಿಂಗಳ ಆರಂಭದಲ್ಲೇ ನಿಮ್ಮ ಮಾತುಗಳು ಸ್ವಲ್ಪ ಕಠಿಣವಾಗಿ ಕೇಳಿಸಬಹುದು. ಹುಣ್ಣಿಮೆಯ ದಿನದಿಂದ ಇದು ಉದ್ದೇಶಪೂರ್ವಕವಾಗಿಲ್ಲದಿದ್ದರೂ ಕುಟುಂಬದ ಸದಸ್ಯರಿಗೆ ನೋವುಂಟು ಮಾಡಬಹುದು. ಪಾಪದ ಗ್ರಹಗಳು ಶನಿ ಮತ್ತು ಮಂಗಳ 9ನೇ ಮನೆಯಲ್ಲಿ ತಂದೆಯ ಕಾರಕ ಹಾದು ಹೋಗುತ್ತಿರುವುದರಿಂದ ನಿಮ್ಮ ತಂದೆ ತಾಯಿಯ ಆರೋಗ್ಯದ ಕಡೆ ಅತಿ ಹೆಚ್ಚಾಗಿ ಗಮನ ನೀಡಬೇಕಾಗುತ್ತದೆ. ಅಂದರೆ ಅವರ ಬಗ್ಗೆ ವಿಶೇಷವಾಗಿ ಗಮನ ಹರಿಸಬೇಕಾಗುತ್ತದೆ ಮತ್ತು ಅವರೊಂದಿಗೆ ಶಾಂತ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಒಳ್ಳೆಯ ವಿಷಯವೇನೆಂದರೆ, ಮೇ ತಿಂಗಳಲ್ಲಿ ತಾಯಿಯ 4ನೇ ಅಧಿಪತಿಯಾದ ಶುಕ್ರ ಲಾಭದ ಮನೆಗೆ ಹೋದಾಗ ನಿಮ್ಮ ತಾಯಿಯಿಂದ ನೀವು ಸಂಪೂರ್ಣ ಬೇಸರತ್ತಾದ ಬೆಂಬಲ ಮತ್ತು ಆಶೀರ್ವಾದವನ್ನು ಪಡೆಯುತ್ತೀರಿ. ಮನೆಯಲ್ಲಿ ಸಂತೋಷ ಮತ್ತು ಮಂಗಳಕರ ವಾತಾವರಣ ಮೇಲ್ಕೈ ಸಾಧಿಸುತ್ತದೆ. ನಿಮ್ಮ ಜೀವನ ಸಂಗಾತಿಯೊಂದಿಗಿನ ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳು ಮಾಯವಾಗುತ್ತವೆ. ಪ್ರೀತಿ ಮತ್ತು ಸಾಮರಸ್ಯವು ಮತ್ತೆ ಅರಳಲು ಅನುವು ಮಾಡಿಕೊಡುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಕುಟುಂಬದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ಮೇ 1ರಿಂದ ಸ್ನೇಹಿತರೆ 5ನೇ ಅಧಿಪತಿಯಾದ ಮಂಗಳನು 9ನೇ ಮನೆಯಲ್ಲಿ ಉನ್ನತ ಶಿಕ್ಷಣದ ಮನೆ ಅಂತಲೇ ಹೇಳ್ಬೋದು ಶನಿಯೊಂದಿಗೆ ಸೇರುವುದರಿಂದ ಉನ್ನತ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಅಸಾಧಾರಣ ಪ್ರಮಾಣದ ಕಠಿಣ ಪರಿಶ್ರಮವನ್ನು ಹಾಕಬೇಕಾಗುತ್ತದೆ. ಏಕಾಗ್ರತೆಯಿಂದ ಓದುವುದರಿಂದ ಮಾತ್ರ ಯಶಸ್ಸನ್ನು ನೋಡಲಿದ್ದೀರಿ. ಹಗಲುಗನಸು ಕಾಣಲು ಅವಕಾಶವಿಲ್ಲ. ಸ್ನೇಹಿತರೆ, ತಿಂಗಳ ದ್ವಿತೀಯಾರ್ಧದಲ್ಲಿ 10ನೇ ಮನೆಯಲ್ಲಿರುವ ಹುಚ್ಚ ಸೂರ್ಯನು ಸಿವಿಲ್ ಸರ್ವಿಸ್ ಅಥವಾ ಗ್ರೂಪ್ ಪರೀಕ್ಷೆಗಳಂತಹ ಸರ್ಕಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ತರುವಂತಹ ಅದ್ಭುತ ಯಶಸ್ಸನ್ನು ನೀಡುತ್ತಾನೆ. 12ನೇ ಮನೆಯಲ್ಲಿ ಗುರು ವಿದೇಶಿ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಹೆಚ್ಚು ಒಲವು ತೋರುತ್ತಾನೆ ಅಂತಲೇ ಹೇಳಬಹುದು. ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ. ಮನೆಯಲ್ಲಿ ಗೊಂದಲ ಅಂದರೆ ಕಿರಿಕಿರಿಯಿಂದ ಸ್ನೇಹಿತರೆ, ಸೌಂಡಿಂದ ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರೆ, ನಿಮ್ಮ ಪೇರೆಂಟ್ಸ್ಗಳಾಗಲಿ ಸ್ನೇಹಿತರೆ, ನಿಮ್ಮ ಅಧ್ಯಯನದಕ್ಕೆ ಅತಿಯಾದ ಒಲವನ್ನು ತೋರಿಸ್ತಾ ಇಲ್ಲ. ನಿಮಗೂ ಕೂಡ ಮನೋರಂಜನೆ ಕಡೆ ಮತ್ತು ಸ್ನೇಹಿತರ ಬಳಗ ಹೆಚ್ಚಾಗಿದ್ದರೆ ಅಧ್ಯಯನದ ಕಡೆ ಆಸಕ್ತಿ ತೋರಿಸುವುದಕ್ಕೆ ಆಗ್ತಿಲ್ಲ ಅಂದರೆ, ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ, ಲೈಬ್ರರಿ ಪ್ಲೇಸಲ್ಲಿ ಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಿ ಕೂತು ಅಧ್ಯಯನವನ್ನು ಮಾಡಿ ಖಂಡಿತವಾಗಿಯೂ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ಮೇ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ, ಅಥವಾ ಹುಣ್ಣಿಮೆ ದಿನ ಕೂಡ ಮಾಡಬಹುದು. 8ನೇ ಮನೆಯಲ್ಲಿ ರಾಹುವಿನ ದುಷ್ಪರಿಣಾಮಗಳನ್ನು ಮತ್ತು 9ನೇ ಮನೆಯಲ್ಲಿ ಶನಿ ಮಂಗಳ ಸಂಯೋಗವನ್ನು ತಗ್ಗಿಸಲು ಉಚ್ಚ ಸೂರ್ಯನ ರಾಜವೈಭವದ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಈ ಪರಿಹಾರಗಳನ್ನು ಅನುಸರಿಸಿ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಮೊದಲನೇದಾಗಿ ರಾಹು ಶಾಂತಿ. 8ನೇ ಮನೆಯ ರಾಹುವಿನಿಂದ ಉಂಟಾಗುವ ಅನಿರೀಕ್ಷಿತ ಆರೋಗ್ಯದ ಸಮಸ್ಯೆಗಳನ್ನು ತಡೆಗಟ್ಟಲು ಪ್ರತಿದಿನ ದುರ್ಗಾದೇವಿಯ ಸ್ತೋತ್ರವನ್ನು ಪಠಿಸಿ ಅಥವಾ ಮಂಗಳವಾರದಂದು ದುರ್ಗಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ನೇಹಿತರೆ. ಇನ್ನು ಪಿತೃ ಸೇವೆ. 9ನೇ ಮನೆಯಲ್ಲಿ ಜ್ಯೋತಿಷ್ಯದ ದೋಷವೊಂದರಿಂದ ಸ್ನೇಹಿತರೆ, ನಿಮ್ಮ ತಂದೆಗೆ ಅಥವಾ ಮಾರ್ಗದರ್ಶಕರನ್ನು, ಅಂದರೆ ಇದು ಸ್ವಲ್ಪ ದೋಷ ಅಂತಲೇ ಹೇಳಬಹುದು, ಆಳವಾಗಿ ಗೌರವಿಸುವುದು, ಅವರಿಗೆ ಸೇವೆ ಮಾಡುವುದು. ನಿಮ್ಮ ತಂದೆ ಅಥವಾ ಮಾರ್ಗದರ್ಶಕರನ್ನು ಆಳವಾಗಿ ಗೌರವಿಸುವುದು, ಅವರಿಗೆ ಸೇವೆ ಮಾಡುವುದು ಮತ್ತು ಅವರ ಸಲಹೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಅದೃಷ್ಟ ಮತ್ತು ಯಶಸ್ಸನ್ನು ಆಕರ್ಷಿಸುತ್ತದೆ. ಇನ್ನು ಶಿವನ ಆರಾಧನೆ ಮಾಡುವುದು, ನಿಮ್ಮ ರಾಶಿಯ ಅಧಿಪತಿಯಾದ ಚಂದ್ರನ ಬಲವನ್ನು ಹೆಚ್ಚಿಸಲು ಮತ್ತು ಶನಿ ಮಂಗಳ ದೋಷವನ್ನು ನಿವಾರಿಸಲು ಸೋಮವಾರದಂದು ಶಿವನಿಗೆ ಜಲಾಭಿಷೇಕ ಅಥವಾ ರುದ್ರಾಭಿಷೇಕವನ್ನು ಮಾಡಿ ಸ್ನೇಹಿತರೆ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಇನ್ನು ಹುಣ್ಣಿಮೆಯ ದಿನ ಸ್ನೇಹಿತರೆ, ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದಕ್ಕೆ ಆಗಲಿಲ್ಲ ಅಂದರೆ ಮನೆಯಲ್ಲಿ ಸ್ನೇಹಿತರೆ ನೀವು ಮಾಡುವಂಥ ಸ್ನಾನದ ನೀರಿಗೆ ಚಿಟಿಕೆ ಅರಿಶಿಣ, 1 ಕಾಳು ಕಲ್ಲುಪ್ಪನ್ನು ಹಾಕಿ ಸ್ನಾನವನ್ನು ಮಾಡುವುದರಿಂದ ನಿಮ್ಮಲ್ಲಿರುವಂತಹ ನೆಗೆಟಿವ್ಸ್ ಎಲ್ಲ ಹೊರಹಾಕಲಾಗುತ್ತದೆ. ಜೊತೆಗೆ ಮನೆಯನ್ನು ಕ್ಲೀನ್ ಮಾಡಬೇಕಾದ್ರೆ ಅರಿಶಿಣವನ್ನು, 1 ಕಾಳು ಉಪ್ಪನ್ನು ಹಾಕಿ ಸ್ನೇಹಿತರೆ ಮೂಲೆ ಮೂಲೆಗೆ ಆ ನೀರನ್ನು ಸಿಂಪಡಿಸಿ ನೆಲೆಯನ್ನು ಒರೆಸಿ, ಇದರಿಂದಲೂ ಕೂಡ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯೆಲ್ಲ ಹೋಗಲಾಡಿಸಲಾಗುತ್ತದೆ. ಇದನ್ನು ಮಾಡಿ ದಾನ ಧರ್ಮವನ್ನು ಮಾಡಿ, ಇನ್ನು ರಾತ್ರಿ ಚಂದ್ರ ದೇವರಿಗೆ ನೀರನ್ನು ಅರ್ಪಿಸಿ ಅಂದರೆ ಅಗ್ರವನ್ನು ನೀಡಿ ಸ್ನೇಹಿತರೆ, ಸಾಕಷ್ಟು ಸಮಸ್ಯೆಗಳು ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು.
ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಕಟಕ ರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ವಿಳಂಬಗಳು, ತೊಂದರೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.